ಸುರಪುರ ನಗರಸಭೆ ಕಸ ವಿಲೇವಾರಿ ವಾಹನ ದುರ್ಬಳಕೆ ಆರೋಪ. ಸುರಪುರ ನಗರಸಭೆಯ ಕಸ ವಿಲೇವಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೌರಕಾರ್ಮಿಕ ಮಲ್ಲಿಕಾರ್ಜುನ ದಪ್ಪೆದ್ದಾರ ಅವರ ಮಗ ನಿತ್ಯ ಈ ವಾಹನವನ್ನು ಡ್ರೈವಿಂಗ್ ತರಬೇತಿಗಾಗಿ ಬಳಸಿಕೊಳ್ಳುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ. ಪ್ರಮುಖ ಅಂಶಗಳು: ಸರ್ಕಾರವು ಸಾರ್ವಜನಿಕರ ಹಿತ ಮತ್ತು ನಗರ ಸ್ವಚ್ಛತೆಗಾಗಿ ನೀಡಿದ ಕಸ ವಿಲೇವಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಮಲ್ಲಿಕಾರ್ಜುನ ದಪ್ಪೆದ್ದಾರ ಅವರ ಮಗ ಪ್ರತಿನಿತ್ಯ ಈ ವಾಹನದಲ್ಲಿ ಡ್ರೈವಿಂಗ್ ತರಬೇತಿ ಪಡೆಯುತ್ತಿದ್ದಾನೆ. ವಾಹನವನ್ನು ನಗರಸಭೆ ಆವರಣದಲ್ಲಿ ನಿಲ್ಲಿಸುವ ಬದಲು ದಪ್ಪೆದ್ದಾರ ಅವರ ಮನೆ ಬಳಿ ಎಸ್ಪಿ ಕಾಲೇಜು ಹತ್ತಿರ ನಿಲ್ಲಿಸಲಾಗುತ್ತಿದೆ. ಏಪ್ರಿಲ್ 9, 2025ರಂದು ಮಧ್ಯಾಹ್ನ 12:15 ಸುಮಾರಿಗೆ 1 ಗಂಟೆಗೂ ಹೆಚ್ಚು ಕಾಲ ಮಲ್ಲಿಕಾರ್ಜುನ ದಪ್ಪೆದ್ದಾರ ಅವರ ಮಗ ವಾಹನವನ್ನು ಕಲಿಯಲು ಬಳಸುತ್ತಿದ್ದನೆಂದು ವರದಿಯಾಗಿದೆ. ಈ ಬಗ್ಗೆ ಲಾಗ್ಬುಕ್ನಲ್ಲಿ ಹೇಗೆ ದಾಖಲಿಸಲಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವಾಹನ ಕಲಿಯಲು ಯಾರ ಅನುಮತಿ ಪಡೆಯಲಾಗಿದೆ ಮತ್ತು ವಾಹನಕ್ಕೆ ಹಾನಿಯಾದರೆ ಅಥವಾ ಅಪಘಾತವಾದರೆ ಯಾರು ಜವಾಬ್ದಾರರು ಎಂಬ ಪ್ರಶ್ನೆಗಳನ್ನು ಸಾರ್ವಜನಿಕರು ಎತ್ತಿದ್ದಾರೆ. ಮೇಲ್ವಿಚಾರಕ ಮಲ್ಲಿಕಾರ್ಜುನ ದಪ್ಪೆದ್ದಾರ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಮಲ್ಲಿಕಾರ್ಜುನ ದಪ್ಪೆದ್ದಾರ ಅವರನ್ನು ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.